ಬೇರೆಯೇ ಜನ ಪೂಜೆ ಮಾಡ್ತಿದ್ದಾರೆ. ಒಂದು ಜಾತಿನಿಂದನೇ ಕೂಡ ಆಗ್ತಾ ಉಂಟು ಇದರಲ್ಲಿ. ಗ್ರಾಮಸ್ಥರು ನಿರ್ಣಯ ಮಾಡಿದ್ದಾರಾ? ಯಾವುದಾದ್ರು ಚಿಂತನೆ ಮಾಡಿದ್ದಾರಾ? ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಯಾರು ಇವರಿಗೆ ಬದಲಾವಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು? ಆ ದೈವಗಳೇ ಏನಾದರೂ ಕೊಡಬೇಕು, ನಾವೇನು ಹೇಳಲಿಕ್ಕಿಲ್ಲ. ದೈವಗಳೇ ಇವರಿಗೆ ಇದು ಕೊಡಬೇಕು, ಈ ಜಾಗ ಇದು ಈಗ ಈ ಥರ ಮಾಡುವವರಿಗೆ. ಇವತ್ತು ನಾವು ಸೇರಿದ ಉದ್ದೇಶ ಏನೆಂದರೆ, ಈಗ ಕಾಣಲ್ತಾಯ ಮಹಾಕಾಳಿ ದೇವಸ್ಥಾನದ ಹೊಸತ್ತೊಂದು ವ್ಯವಸ್ಥಾಪನಾ ಸಮಿತಿ ಆಗಿದೆ. ನಮಗೆ ವ್ಯವಸ್ಥಾಪನಾ ಸಮಿತಿಯ ವಿರುದ್ಧ ಪ್ರತಿಭಟನೆ ಎಲ್ಲ, ಆಕ್ರೋಶ, ಕೋಪ ಏನಿಲ್ಲ. ಅವರು ಒಂದು ಮಾಡಿದ ತಪ್ಪಿಂದ ನಮಗೆ ಬಹಳ ಬೇಜಾರುಂಟು. ಏನಂದರೆ, ಏಕಾಏಕಿ ಅವರು ಯಾರ ಪರ್ಮಿಷನ್ ಇಲ್ಲದೆ, ಗ್ರಾಮಸ್ಥರ ಒಂದು ಸಭೆ ಕರೆಯದೆ, ಧಾರ್ಮಿಕ ದತ್ತಿ ಇಲಾಖೆಗೆ ತಿಳಿಸದೆ ಏಕಾಏಕಿ ಅವರು ಕಟ್ಟುಪಾಡವನ್ನು ಬದಲಾವಣೆ ಮಾಡಿದ್ದಾರೆ. ಇದರ ಬಗ್ಗೆ ನಮಗೆ ಆಕ್ರೋಶ ಉಂಟು. ಮತ್ತು ಏನಂದರೆ, ಕಳೆದ 3 ವರ್ಷಕ್ಕಿಂತ ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿದ್ದೆ. ಆವಾಗ ನಾವು ಏನು ಮಾಡಿದ್ದೇವೆ ಅಂದರೆ, ಗ್ರಾಮಸ್ಥರನ್ನೆಲ್ಲ ಕರೆದು ಮೊದಲು ನಾವು ಇದರ 12 ವರ್ಷದ ನಂತರ ಒಂದು ಬ್ರಹ್ಮಕಲಶ ಆಗಬೇಕಂತೇಳಿ ಅದಕ್ಕೆ ಇಲ್ಲಿ ನಾವು ಒಂದು ಪ್ರಶ್ನೆ ಚಿಂತನೆ ಮಾಡಿದ್ದೇವೆ. ಇದು ಯಾವುದಂದರೆ ಅಷ್ಟಾಮಂಗಲ ಪ್ರಶ್ನೆ ಚಿಂತನೆ ಮಾಡಿದ್ದೇವೆ. ಉಂಟಿಲ್ಲಿ ಅಷ್ಟಾಮಂಗಲ ಪ್ರಶ್ನೆ ಚಿಂತನೆ ಮಾಡಿದ್ದೇವೆ. ಒಂದು 7 ದಿನದ ಕಾಲ ಅಷ್ಟಾಮಂಗಲ ಪ್ರಶ್ನೆ ಚಿಂತನೆ ಮಾಡಿದ್ದೇವೆ. ಅಂದರೆ ಅದರಲ್ಲಿ ನೇರ ಪ್ರಸಾರ ಕೊಟ್ಟಿದ್ದೇವೆ. ಕಾಲೆ ನ್ಯೂಸ್ ಮುಖಾನ ನೇರ ಪ್ರಸಾರ ಕೊಟ್ಟಿದ್ದೇವೆ. ಸಮಾಜಕ್ಕೆಲ್ಲ ಏನೇನಾಗಿದೆ, ಏನೇನು ಆಗಬೇಕು ಎಲ್ಲ ನಾವು ಮುಂದಿಟ್ಟಿದ್ದೇವೆ. ಅದು ಕೂಡ ನೀಲೇಶ್ವರ ತಂತ್ರಿಯವರ ಮುಖೇನ ಆದದ್ದು, ಅವರ ನೇತೃತ್ವದಲ್ಲಿ ಆದದ್ದು. ಆವಾಗ ಬಲ ಏನು ಪ್ರಾಯಶ್ಚಿತ್ತ ಎಲ್ಲ ಮಾಡಿದ್ದೇವೆ. ಇದರ ಬಗ್ಗೆ ಏನೆಲ್ಲ ಆಗಬೇಕಾ, ದೇವಸ್ಥಾನದ್ದು ಏನೇನು ಆಗಲಿಕ್ಕೆ ಅಂತ ಅದನ್ನು ಮಾಡಿದ್ದೇವೆ. ಆದ ನಂತರ ನಾವು ಪ್ರಶ್ನೆ ಚಿಂತನೆ ಕಂಡು ಬಂದಂತೆ ಇದು ಈ ಮಹಾಗುರು ಸಿದ್ಧಮರ್ದ ಬೈದರ್ ಅಂತ ಇದನ್ನು ಪ್ರತಿಷ್ಠೆ ಯಾಕೆ ಪ್ರತಿಷ್ಠೆ ಮಾಡಿದಂತಾರೆ, ಈ ಕಾಣಲ್ತಾಯ ಮಹಾಕಾಳಿಗೆ ಮತ್ತು ಮರ್ದ ಬೈದ ಮಹಾಗುರು ಸಿದ್ಧಮರ್ದ ಬೈದ ಅವಿನಾಭಾವ ಸಂಬಂಧ ಉಂಟು. ತಾಯಿ ಮಗನ ಸಂಬಂಧದಿಂದಾಗಿ ಅದಕ್ಕೊಂದು ಸಂಬಂಧ ಉಂಟು. ಅದಕ್ಕೆ ಅದು ಈಶಾನ್ಯ ಭಾಗದಲ್ಲಿ ಪ್ರತಿಷ್ಠೆ ಮಾಡಬೇಕಂತ ಅವತ್ತು ಕಂಡಿದೆ. ಅದೇ ಪ್ರಕಾರ ನಾವು ಗ್ರಾಮಸ್ಥರನ್ನೆಲ್ಲ ಮೀಟಿಂಗ್ ಕರೆದು ಎಲ್ಲ ಗ್ರಾಮಸ್ಥರೇ ಸೇರಿ ಎಲ್ಲ ಭಕ್ತರು ಸೇರಿ ಅದು ಮಾಡಿದ್ದು. ಏಕಾಏಕಿ ನಾವು ವ್ಯವಸ್ಥಾಪನಾ ಸಮಿತಿಯವರು ಏಕಾಏಕಿ ನಿರ್ಧಾರ ತಗೊಂಡದಲ್ಲ. ಎಲ್ಲ ಅಭಿಪ್ರಾಯ ತಗೊಂಡು ಧಾರ್ಮಿಕ ದತ್ತಿ ಇಲಾಖೆಯ ಪರ್ಮಿಷನ್ ತಗೊಂಡು ಎಲ್ಲ ನಾವು ಮಾಡಿದ್ದೇವೆ. ಅದ ನಂತರ ಒಂದು 6 ತಿಂಗಳ ನಂತರ ನಾವು ಇದು ಬ್ರಹ್ಮಕಲಶ ಮಾಡಿದ್ದೇವೆ. ಕಾಣಲ್ತಾಯ ಮಹಾಕಾಳಿ ದೇವಗಳ ಬ್ರಹ್ಮಕಲಶವನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ನೀಲೇಶ್ವರ ತಂತ್ರಿ ದೇವರ ನೇತೃತ್ವದಲ್ಲಿ ಅವರೇ ಮಾಡಿದ್ದು. ಆ ಸಮಯದಲ್ಲಿ ಏನಾಗ್ತಿದೆ ಅಂದರೆ, ಇದು ಶೈವ ಆರಾಧನೆ, ವೈಷ್ಣವ ಆರಾಧನೆ ಅಲ್ಲ, ಅವೈದಿಕ ಆರಾಧನೆ. ಇದು ವೈದಿಕ ಆರಾಧನೆ ಅಲ್ಲ. ಆವಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ಎಲ್ಲ ಬ್ರಹ್ಮಕಲಶ ಆದ ನಂತರ ಇದನ್ನು ನೀವೇ ಪೂಜಾರ್ಮೆ ಮಾಡಬೇಕಾದ್ರೆ ಪೂಜಾರಿ ಅಥವಾ ಸಬಲ್ಯ ಆಗ್ಬೋದು, ಮೂಲ್ಯ ಆಗ್ಬೋದು, ಶೆಟ್ಟಿ ಆಗ್ಬೋದು, ಪೂಜಾರ್ಮೆ ಮಾಡಬೇಕು. ಅವೈದಿಕ ಸಂಪ್ರದಾಯದ ಪ್ರಕಾರ ಮಾಡಲಿಕ್ಕೆ ಇದು. ಆವಾಗ ನಾವು ಅವೈದಿಕ ಸಂಪ್ರದಾಯ ಮಾಡ್ತಾ ಬಂದಿದೆ. ಅದು ಸಂಕ್ರಮಣ ಪೂಜೆ ಆಗ್ಬೋದು, ಇದಕ್ಕೆ ಮಂಗಳವಾರ ಮತ್ತು ಆದಿತ್ಯವಾರ ಹಾಲು ಅಕ್ಕಿ ಇಡುವ ಸಂಪ್ರದಾಯ ಉಂಟು ದೇವಗಳಿಗೆ, ಅದು ಮತ್ತು ಪಂಚಪರ್ವ. ಮತ್ತು ಇವರು ನೀಲೇಶ್ವರ ಅವರು ವರ್ಷಕ್ಕೆ 2 ಸಲ ಬರ್ತಾರೆ. ನವರಾತ್ರಿಯ ನೇಮದ ಸಮಯದಲ್ಲಿ ಒಮ್ಮೆ ಬರ್ತಾರೆ. ನವಮಿಯ ದಿವಸ ನೇಮೋತ್ಸವ ಆಗ್ತಾಯಿದೆ ಇದಕ್ಕೆ, ಮತ್ತು ಕಾಲಾವಧಿ ನೇಮೋತ್ಸವ ಸಮಯ. ಆವಾಗ 2 ಸಲ ಬರೋದು, ಮತ್ತು ಪೂಜಾರ್ಮೆ ಇವರೇ ಮಾಡೋದು. ಈಗ ಆಗಿದೆ ಅಂದರೆ, ಫೆಬ್ರವರಿ 7 ತಾರೀಕಿಗೆ ಹೊಸ ಕಮಿಟಿ ಆಗಿದೆ. ಕಮಿಟಿ ಆದ ನಂತರ ಮೊನ್ನೆ ಮಾರ್ಚ್ 13ಕ್ಕೆ ನೇಮ ಇತ್ತು. ನೇಮ ಕೂಡ ಫೆಬ್ರವರಿ ತಿಂಗಳ ಸಂಕ್ರಮಣದ ನಂತರ, ಮಾರ್ಚ್ ತಿಂಗಳ ಸಂಕ್ರಮಣದ ಮಧ್ಯಕ್ಕೆ, ಅದಕ್ಕೆ ತುಳುವಿನಲ್ಲಿ ಮಾಯ ತಿಂಗಳ ಅಂತಾರೆ. ಮಾಯ ತಿಂಗಳಿಗೆ ಪೂವೆಗೆ ಕಟ್ಟಿ ಹುಣ್ಣಿಮೆಗೆ ಬಿರಿಯುವುದಂತ, ಅದು ಮೂಲ ಸಂಪ್ರದಾಯ. ಅದೇ ಪ್ರಕಾರ ಅದು ನಡೀತಿತ್ತು. ಇವರೇನು ಮಾಡಿದಂದರೆ ಅದು ಮಾಡಲೇ ಇಲ್ಲ, ಅದನ್ನು ಬಿಟ್ಟಿದ್ದಾರೆ. ಈಗ ಯಾವಾಗ ಮೇ ತಿಂಗಳಲ್ಲಿ ಮಾಡೋದಂತೆ. ಅದು ಹೇಗೆ ಆಗ್ತದೆ? ಈಗ ಇವತ್ತು ಸಂಕ್ರಮಣ 4 ದಿವಸ ಬಿಟ್ಟು ಮಾಡಿದ ಸಂಕ್ರಮಣ ಅಂತ ಹೇಳ್ತಾರಾ? ಇಲ್ಲ, ಸಂಕ್ರಮಣ ಆಗೋದಿಲ್ಲ. ಈಗ ಅದು ಕೂಡ ಇದು ಮಾಡಿದರೆ. ಹಾಗಾದರೆ ನಮಗೆ ನಾವು ಪ್ರತಿಭಟಿಸುವ ಉದ್ದೇಶ ಏನಂದರೆ, ನಮಗೆ ಕಮಿಟಿಯವರ ಮೇಲೆ ನಮಗೆ ಯಾವುದೇ ಕೋಪ ಇಲ್ಲ, ದ್ವೇಷ ಇಲ್ಲ, ಏನಿಲ್ಲ. ಅವರು ತೆಗೆದುಕೊಂಡ ತೀರ್ಮಾನದ ಮೇಲೆ ನಮಗೆ ಬಹಳ ಬೇಸರ ಉಂಟು. ಜಾತ್ಯತೀತ ಮಾಡ್ತಾರೆ ಇಲ್ಲಿ. ಭಟ್ರು ಗುರುಗಳಿಗೆ ಪೂಜಾರಿ ಪೂಜೆ ಮಾಡೋದು, ದೈವಸ್ಥಾನಕ್ಕೆ ಅದೇ ಈಗ ಅವೈದಿಕ ಅಂತ ಹೇಳಿದೆ ನಾನು. ಅವೈದಿಕ ಅಂದರೆ ಇದು ಕ್ರಿಯೆ ಮತ್ತು ದೇವಕ್ರಿಯೆ ಅಂತ. ಕ್ರಿಯೆಯಲ್ಲಿ ಇಲ್ಲಿ ಆಗುವುದು, ದೇವಕ್ರಿಯೆಯಲ್ಲಿ ಅಲ್ಲ. ಅದನ್ನು ಮಾಡಿದ್ದಾರೆ. ಈಗ ಅವೈದಿಕ. ಈಗ ಮೊದಲು ಇವರು ಬಾಲಕೃಷ್ಣ ಪೂಜಾರಿ ಅಂತ ಅವರು ಹಾಲು ಅಕ್ಕಿ ಇಡುವುದು, ಸಂಕ್ರಮಣ ಪೂಜೆ ಮಾಡೋದು, ಗುರುಗೆ ಮೊದಲು ಪೂಜೆ ಮಾಡೋದು. ಯಾವುದು ಪೂಜೆ ಮಾಡಿದ್ರು, ದೈವಗಳಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಗುರುಗೆ ಪೂಜೆ ಆದ ನಂತರ ದೇವಗಳಿಗೆ ಪೂಜೆ ಮಾಡೋದು. ಈಗ ನೋಡಿದರೆ ಖಾಲಿ ಈ ಬಾಲಕೃಷ್ಣ ಪೂಜಾರಿ ಖಾಲಿ ಗುರುಗೆ ಪೂಜೆ ಮಾಡಿದ್ದಾರೆ. ದೇವಗಳಿಗೆ ಅಲ್ಲಿ ಬೇರೆನೇ ಜನ ಪೂಜೆ ಮಾಡ್ತಿದ್ದಾರೆ.
ಒಂದು ಜಾತಿನಿಂದನೇ ಕೂಡ ಆಗ್ತಾ ಉಂಟು ಇದರಲ್ಲಿ. ಹಾಗೆಲ್ಲ ಆಗಬಾರದು, ಅದು ನಮಗೆ ಬೇಸರದ ಸಂಗತಿ. ಅದೇ ಆ ಭಟ್ರು ಇಲ್ಲಿ ಬಿಟ್ಟು ಹೋದವರು. ಅದು ಅದಕ್ಕೆ ನಮ್ಮ ಮಾಧ್ಯಮದ ಮುಖೇನ ನಾವು ಇದನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಸರ್ಕಾರಕ್ಕೆ ಇದನ್ನು ತಿಳಿಯಬಡಬೇಕಾಗಿ ನಾವೆಲ್ಲ ಸೇರಿ ಇದನ್ನು ಪ್ರತಿಭಟಿಸ್ತಾ ಇದ್ದೇವೆ ಅಷ್ಟೇ. ಮತ್ತು ಬೇರೆ ಏನು ವೈಯಕ್ತಿಕ ದ್ವೇಷ ಆಗಲಿ ಅದೇನೇನಿಲ್ಲ ನಮ್ಮದು ಅಷ್ಟೇ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ನಮಗೆ ಏನು ಬೇಸರ ಇಲ್ಲ, ಅಧ್ಯಕ್ಷರಲ್ಲೂ ಬೇಸರ ಇಲ್ಲ. ಅವರು ಹೇಳಿದರೆ ನಾವು ಯಾವ ಕೆಲಸಕ್ಕೂ ಬರ್ತೇವೆ. ನಿಜವಾಗಿ ಅಂದರೆ ಈ ಗ್ರಾಮದಲ್ಲಿ ಗ್ರಾಮಸ್ಥರನ್ನು ಕರೆದು ಗುತ್ತಿನವರು ಅಂತ ಇರ್ತಾರೆ, ಭಾವ ಬರ್ಕೆಯವರು ಅಂತಾರೆ, ಅವರನ್ನೆಲ್ಲ ಕರೆದು ಎಲ್ಲ ನಿಘಂಟು ಮಾಡುವಂಥ ಕ್ರಮ. ಈಗ ಏನು ಆಗಿದೆ ಅಂದರೆ ಮೊನ್ನೆ ಸಂಕ್ರಾಂತಿಯ ದಿವಸ ಗಣಹೋಮ ಎಲ್ಲ ಮಾಡಿದರು, ಯಾರಿಗೂ ಹೇಳಲಿಲ್ಲ. ಸಂಕ್ರಾಂತಿ ಆಗಿದೆ. ಇವತ್ತು ಸಂಕ್ರಾಂತಿಗೆ ಎಲ್ಲ ಮೇ 18ರಲ್ಲಿ ಜಾತ್ರೋತ್ಸವ ನೇಮೋತ್ಸವ ಅಂತ ಕಾಗದ ಎಲ್ಲ ಪ್ರಿಂಟ್ ಮಾಡಿದ್ದಾರೆ, ಯಾರಲ್ಲಿ ಕೇಳಲಿಲ್ಲ. ಹಾಗಿದ್ದರೆ ಕಾಲಾದಿಗೆ ಆಗುವಂಥದ್ದು ಮೊನ್ನೆ 13ನೇ ತಾರೀಕು ಆಗುವಂಥದ್ದು, ಅದನ್ನು ಅವರು ಬಿಟ್ಟು ಈ ಸಲ ಬೇರೆ ಒಂದು ಮಾಡಿದ್ದಾರೆ. ಆಗಿರುವಾಗ ನಮಗೆಲ್ಲ ಬೇಸರ. ಒಮ್ಮೆ ಮಾಡೋದು ಒಮ್ಮೆ ಬಿಡೋದು. ಆದರೆ ಒಂದು ವ್ಯವಸ್ಥಾಪನಾ ಸಮಿತಿ ಆವಾಗ ಒಂದು ರೀತಿ ಮಾಡೋದು, ಇನ್ನೊಂದು ವ್ಯವಸ್ಥಾಪನಾ ಸಮಿತಿ ಇರುವಾಗ ಇನ್ನೊಂದು ರೀತಿ ಮಾಡೋದು, ಇದು ನ್ಯಾಯ ಸರಿಯಲ್ಲ. ಕಟ್ಟುಕಟ್ಟಲೆಲ್ಲ ಒಂದು ಸರಿಯಾಗಿ ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಹೋಗ್ತದೆ. ಕಟ್ಟುಪಾಡು ಬದಲಾವಣೆ ಮಾಡುವಂಗಿಲ್ಲ. ಒಮ್ಮೆ ಬ್ರಹ್ಮಕಲಶ ಆದ ಮತ್ತೆ 12 ವರ್ಷ ತನಕ ಅದೇ ಇರಬೇಕಲ್ಲ, ಬದಲಾವಣೆ ಮಾಡುವ ಇದಿಲ್ಲ, ಬರುವುದಿಲ್ಲ. ಇವರು ಮಾಡಿದ್ದಾರೆ, ಮಾಡೋದು ಹೇಗೆ ಮಾಡಿದ್ದಾರೆ, ಯಾರ ಪರ್ಮಿಷನ್ ಮೇಲೆ ಮಾಡಿದ್ದಾರೆ ಇವರು, ಅದು ನಮಗೆ ಯಾರನ್ನು ಕೇಳಲಿಲ್ಲ. ಒಂದು ನಿರ್ಣಯ ಮಾಡಿದ್ದಾರಾ, ಗ್ರಾಮಸ್ಥರ ನಿರ್ಣಯ ಮಾಡಿದ್ದಾರಾ, ಯಾವ್ದಾದ್ರು ಚಿಂತನೆ ಮಾಡಿದ್ದಾರಾ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಯಾರು ಇವರಿಗೆ ಬದಲಾವಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು? 12 ಇದು ನಮ್ಮ ಕೋಪ, ಇದು ನಮ್ಮ ಬೇಜಾರು ಅಷ್ಟೇ. ಸಾಧ್ಯವಿಲ್ಲ ಬ್ರಹ್ಮಕಲಶ ಆಗುವ. ಆಗಿದ್ದರೂ ಅವರನ್ನು ಕರೆದು ಬ್ರಹ್ಮಕಲಶ ಮಾಡಿ ಚೇಂಜಸ್ ಮಾಡಬೇಕು ಕ್ರಮ ಪ್ರಕಾರ. ಅಂದರೆ ಅದು ಮಾಡಲಿಲ್ಲ ಅಷ್ಟೇ. ಹಾಗೆ ಅದೇ ನಮ್ಮದು ಶ್ರೀ ಕಾನಲ್ತಾಯಿ ಮಹಾಕಾಳಿ ದೈವಸ್ಥಾನ ಕಲ್ಲೆಟ್ಟಿ ಬರಿಮಾರು, ಇಲ್ಲಿ ಸಾಧಾರಣ 2010 ಅದ ನಾವು ಜೀರ್ಣೋದ್ಧಾರ ಮಾಡಿ 2010ರಲ್ಲಿ ಬ್ರಹ್ಮಕಲಶ ಆಗಿದೆ. ಅಲ್ಲಿಂದ 2023 ಅದು ಕೂಡ ಇನ್ನೂ ಕೂಡ ಸಾಧಾರಣ ಮೇ ಬರಬೇಕು. ಮೇ ಬಂದರೆ 2 ವರ್ಷ ಆಗ್ತದೆ ಅಲ್ಲಿಗೆ ಬ್ರಹ್ಮಕಲಶ ಆಗಿ. ಅಂದರೆ ಅದರ ನಿಯಮ ಹೇಗೆ ಅಂದರೆ, ಒಂದು ಬ್ರಹ್ಮಕಲಶ ಆಗಿ 12 ವರ್ಷದ ತನಕ ಅದನ್ನು ನಾವು ಕಟ್ಟುಪಾಡು ಚೇಂಜ್ ಮಾಡಲಿಕ್ಕಿಲ್ಲ ಯಾವುದೇ. ನಮಗೆ ಗ್ರಾಮಸ್ಥರು ಅಂದರೆ ಎಲ್ಲ ಗ್ರಾಮಸ್ಥರು, ಪರವೂರಿನ ಭಗವದ್ಭಕ್ತರು ಎಲ್ಲ ಕೂಡಿಕೊಂಡು ಇದನ್ನು ಈ ಬ್ರಹ್ಮಕಲಶೋತ್ಸವ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಯಾವುದನ್ನೇ ಆಗಲಿ ನಾವು ಅದನ್ನು ಕಟ್ಟುಪಾಡು ಹೇಗೆ ಉಂಟು ಹಾಗೆ ಮಾಡ್ತಾ ನಾವು ಬಂದಿರುತ್ತೇವೆ. ಇವಾಗ ಹೊಸ ವ್ಯವಸ್ಥಾಪನಾ ಸಮಿತಿಯಾಗಿದೆ. ನಮಗೆ ಅದರಲ್ಲಿ ಏನು ಬೇಸರ ಇಲ್ಲ. ವ್ಯವಸ್ಥಾಪನಾ ಸಮಿತಿ 3 ವರ್ಷಕ್ಕೆ ಯಾರಿಗೆ ಬೇಕಾದರೂ, ಗ್ರಾಮಸ್ಥರಿಗೆ ಯಾರಿಗೆ ಬೇಕಾದರೂ ಸೇರ್ಬೋದು, ಅದು ಮುನ್ನಡೆಸಿಕೊಂಡು ಹೋಗ್ಬೋದು. ಅದರಲ್ಲಿ ನಮಗೆ ಏನು ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾನು ಹೇಳುವುದಂದರೆ, ನಮಗೆ ಯಾರಿಗೆ ಆ ಥರ ಬೇಸರ ಇಲ್ಲ. ಏನಂದರೆ ಇಲ್ಲಿ ನಮಗೆ ಗುತ್ತಿನವರನ್ನು ಮತ್ತು ಗ್ರಾಮಸ್ಥರನ್ನು ಎಲ್ಲರನ್ನು ಇಟ್ಟು, ತಂತ್ರಿಯವರು ಇಟ್ಟು ಅವರನ್ನು ನಾವು ಈಗ ಇದರ ದೈವದು ಚಾಕರಿ ಮಾಡುವವರು ಅಂದರೆ ಪೂಜಾರಿ ಯಾವುದೇ ಜಾತಿ ಇರಲಿ ಅದೇನಿಲ್ಲ, ನಾವು ಅವರನ್ನು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಅವರನ್ನು ಅಲ್ಲಿ ಒಳಗೆ ಮಾಡಿ ಪೂಜೆ ಮಾಡಲಿಕ್ಕೆ ಅದನ್ನು ನಾವು ಅವರನ್ನು ನೇಮಿಸಿದ್ದು. ಏಕಾಏಕಿ ಇವರು ಏನು ಮಾಡಿದ್ರು ಅಂದರೆ, ಮೊನ್ನೆ ಸಂಕ್ರಮಣದ ದಿವಸ ಇವರದು ವ್ಯವಸ್ಥಾಪನಾ ಸಮಿತಿ ಆದ ಕೂಡಲೇ ಇವರು ಹೋಗಿ ನಮಗೆ ತಂತ್ರಿಯವರಿದ್ದಾರೆ, ನಮ್ಮದು ನೀಲೇಶ್ವರ ತಂತ್ರಿ, ಇಲ್ಲಿ ಭಟ್ರು ಬರ್ತಾರೆ, ಅಲ್ಲಿ ಕಡಿಶಾಲೆದವರು. ಅವರು ಏನು ಮಾಡಿದರು ಅಂದರೆ, ನಮಗೆ ಇಲ್ಲಿ ಬ್ರಹ್ಮಕಲಶ ಆಗುವಾಗ ಅವರು ಸರಿಯಾಗಿ ಮಾಡಲಿಲ್ಲ ಅಂತೇಳಿ ಅವರಿಗೆ ಮನಸ್ಸಿಗೆ ಬೇಸರಾಗಿ ಅವರೇ ಇದು ಮಾಡಿ, ನಾವು ಸರಿಯಾಗಿ ಮಾಡಲಿಲ್ಲ, ನನಗೆ ಬೇಸರ ಆಗಿದೆ ಅಂತೇಳಿ ಆಮೇಲೆ ಅವರು ಒಂದು ಸ್ವಲ್ಪ ದಿವಸ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅವರು ರಾಜೀನಾಮೆ ಕೊಟ್ಟು ಹೋಗಿದ್ರು. ಅವರು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿದ್ದುಕೊಂಡು ಇಲ್ಲಿ ರಾಜೀನಾಮೆ ಕೊಟ್ಟು ಹೋದರು. ರಾಜೀನಾಮೆ ಕೊಟ್ಟು ಹೋದ ಮೇಲೆ ನಮಗೆ ಅಲ್ಲಿಂದ ನಾವು ನೀಲೇಶ್ವರ ತಂತ್ರಿಯವರ ಮುಖಾಂತರ ನಾವು ಎಲ್ಲ ಇಲ್ಲಿಗೆ ಬ್ರಹ್ಮಕಲಶೋತ್ಸವ ಎಲ್ಲ ಮಾಡಿದ್ದು. ಇದನ್ನು ಈಗಾಗಲೇ ಇವರು ಎಲ್ಲ ಅದನ್ನು ನಮ್ಮ ಕಟ್ಟುಕಟ್ಟಲೆಯನ್ನು ಬಿಟ್ಟು ಬೇರೆ ಮಾಡ್ತಾ ಇದ್ದಾರೆ. ಇದು ನಮಗೆ ಇಡೀ ಗ್ರಾಮಸ್ಥರಿಗೆ ಮತ್ತು ಇಡೀ ನಾವು ಪರವೂರಿನ ಎಲ್ಲ ಭಗವದ್ಭಕ್ತರನ್ನು ಕೂಡಿಕೊಂಡು ನಾವು ಇಂಥ ಎಲ್ಲ ಇಷ್ಟು ಆಗಬೇಕಾದ್ರೆ ಅಷ್ಟು ಶ್ರಮಪಟ್ಟು ನಾವು ಕೆಲಸ ಮಾಡಿದ್ದೇವೆ. ಈ ಶ್ರಮಕ್ಕೋಸ್ಕರ ನಮಗೆ ಬೇಸರ ಆಗಿದೆ. ಇನ್ನು ಮುಂದೆ ಆದರೂ ಇವರಿಗೆ ಆ ದೈವಗಳೇ ಏನಾದರೂ ಕೊಡಬೇಕು, ನಾವೇನು ಹೇಳಲಿಕ್ಕಿಲ್ಲ. ದೈವಗಳೇ ಇವರಿಗೆ ಇದು ಕೊಡಬೇಕು, ಈ ಜಾಗ ಇದು ಈಗ ಈ ಥರ ಮಾಡುವವರಿಗೆ. ನಾವು ಬೇರೆ ಏನು ಹೇಳುವುದಿಲ್ಲ. ಇನ್ನು ಬರುವ ನೇಮೋತ್ಸವ ಉಂಟು, ಆ ಸಮಯದಲ್ಲಿ ಕೂಡ ನಾವು ದೈವದ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ನಾವು ಮಾಡಿದ್ದು ಈಗ ಬ್ರಹ್ಮಕಲಶ ಮಾಡಿದ್ದು ಸರಿಯಾ ತಪ್ಪ ಅಂತೇಳಿ ನಮಗೆ ಆಗಬೇಕು. ನಾವು ಮಾಡಿದ್ದು ತಪ್ಪ ಅಲ್ಲ, ಅವರೀಗ ಮಾಡೋದು ಸರಿಯಾ, ನಮಗೆ ಎರಡರಲ್ಲಿ ಒಂದು ಈ ಸಲ ಆಗಬೇಕು. ಅದಕ್ಕೆ ಬೇಕಾಗಿ ನಾವೆಲ್ಲರೂ ಒಂದು ಕೂಡಿಕೊಂಡು ನಾವೆಲ್ಲ ಒಂದು ಪ್ರತಿಭಟನೆ ರೂಪದಲ್ಲಿ ಒಂದು ಮಾಡ್ತೇವೆ. ನಾವು ಇದು ಮೊದಲ ಪ್ರತಿಭಟನೆ. ಇನ್ನೂ ಕೂಡ ನಮ್ಮದು ಇದಕ್ಕೆ ಸರಿ ಕಾನೂನಾತ್ಮಕವಾಗಿ ಏನು ಇವರು ಕಟ್ಟುಕಟ್ಟಲೆಯನ್ನು ಇನ್ನೂ ಕೂಡ ಇದನ್ನು ಯಾರು ಗ್ರಾಮಸ್ಥರನ್ನು ಯಾರನ್ನು ಕರೆಯಲಿಲ್ಲ, ಇವರು ಕರೆಯದೇ ಇದು ಮಾಡಿದ್ದು.
ಆ ಥರ ಆಗುವುದಕ್ಕೆ ಇನ್ನು ಮುಂದೆ ನಮ್ಮದು ಕಾನೂನಾತ್ಮಕ ಹೋರಾಟಕ್ಕೆ ನಾವು ಇನ್ನೂ ಕೂಡ ಸಿದ್ಧತೆ ಮಾಡಿಕೊಳ್ತೇವೆ. ಏನಾದರೂ ನಾವು ದೈವಗಳ ಪೂಜೆಗೆ ಅಥವಾ ಯಾವುದೇ ನಾವು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಅಡ್ಡಿಪಡಿಸುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಈ ಕಾನಲ್ತಾಯ ಮಹಾಕಾಳಿ ದೈವದ ವಠಾರದಲ್ಲಿ ನಾವು ಇದನ್ನು ಸಾಂಕೇತಿಕವಾಗಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಹಾಗೆ ಇನ್ನು ಮುಂದಕ್ಕೆ ನಮ್ಮದು ಕಾನೂನಾತ್ಮಕ ಹೋರಾಟಕ್ಕೆ ನಮಗೆ ಇನ್ನೂ ಕೂಡ ಜಯ ಸಿಗಲಿ ಅಂತೇಳಿ ಆ ದೇವರನ್ನು ನಾವು ಪ್ರಾರ್ಥಿಸ್ತೇವೆ. ಹಿಂದುಳಿದವರಿಗೆ ಇದೊಂದು ಅವಮಾನವೂ ಮಾಡಿದ್ದಾರೆ. ಏಕೆಂದರೆ ಇಲ್ಲಿ ಪೂಜೆ ಮಾಡುವವರನ್ನು ಸೈಡಿಗೆ ಹಾಕಿ, ಈಗ ಒಳಗೆ ಕಾನಲ್ತಾಯ ಮಹಾಕಾಳಿಗೆ ಪೂಜೆ ಮಾಡುವವರು ಇಲ್ಲಿ ಪೂಜೆ ಮಾಡಬೇಕು, ಇಲ್ಲಿ ಆ ಪೂಜಾರಿ ಹತ್ರ ಪೂಜೆ ಮಾಡಿಸಿ ಒಳಗೆ ಅವರು ಬೇರೆಯವರೇ ಪೂಜೆ ಮಾಡ್ತಾರೆ, ಇಲ್ಲಿ ಬರುವುದಿಲ್ಲ, ಪೂಜೆ ಮಾಡೋದಿಲ್ಲ. ಅದೇ ಇದು ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನ ಅಂದರೆ ಇದಕ್ಕೆ ಪೂಜೆ ಮಾಡಬೇಕಲ್ಲ, ಸಂಬಳ ತಗೋದಿಲ್ಲ ಅವರು. ಅದರಲ್ಲಿ ಕೂಡ ಒಂದು ಭೇದ ಭಾವ, ಇದು ಸರಿಯಲ್ಲ. ಅದು ಇವರ ನಡೆ ಸರಿಯಲ್ಲ. ಅದು ನಮಗೆ ಭಾಳ ಬೇಜಾರದ ಸಂಗತಿ ಅಷ್ಟೇ. ಹಾಗೆ ಮತ್ತು ಏನಾದರೂ ಜಾಸ್ತಿ ಏನು ಮಾತಾಡಿದ್ರೆ ಸುಮ್ಮನೆ ಇಲ್ಲದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಕಂಪ್ಲೇಂಟ್ ಕೊಡೋದು ಅದು ಸುಮಾರು ಸಲ ಆಗಿದೆ. ಹಾಗೆ ಅದಕ್ಕೆ ನಾವು ಆಗಿದೆ, ಹೋರಾಟ ಮಾಡ್ತಾ ಇದ್ದೇವೆ. ಹೋರಾಟ ಮಾಡಿದರೆ ಕೂಡ ಅದಕ್ಕೆ ಕೂಡ ಅವರು ನಾವು ಏನಾದರೂ ಒಂದು ಸ್ವಲ್ಪ ಇದು ಮಾಡಿದರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಏನಾದರೂ ಮಾಡಿಕೊಂಡು ನಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಕೊಡ್ತಿದ್ದಾರೆ ಅವರು, ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಹಾಗೆ ಮಾಡಿದ್ದಿಲ್ಲ. ಹಾಗೆ ನಮಗೆ ಕೂಡ ಅದು ಕೂಡ ಹಾಗೆ. ಈಗ ಅದು ಬಿಲ್ಲವಾಸ ಅಂದರೆ ನಮ್ಮದು ಹಿಂದುಳಿದ ವರ್ಗಕ್ಕೆ ನಮಗೆ ಬಹಳ ಅನ್ಯಾಯ ಆಗಿದೆ ಅಂತೇಳಿ ನಾವು ಈ ಮೂಲಕ ತಿಳಿಯಪಡಿಸ್ತೇವೆ. ಬೇರೆಯೇ ಜನ ಪೂಜೆ ಮಾಡ್ತಿದ್ದಾರೆ, ಒಂದು ಜಾತಿನಿಂದನೇ ಕೂಡ ಆಗ್ತಾ ಉಂಟು ಇದರಲ್ಲಿ. ಗ್ರಾಮಸ್ಥರು ನಿರ್ಣಯ ಮಾಡಿದ್ದಾರಾ? ಯಾವುದು ಚಿಂತನೆ ಮಾಡಿದ್ದಾರಾ? ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಯಾರು ಇವರಿಗೆ ಬದಲಾವಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು? ಆ ದೈವಗಳೇ ಏನಾದರೂ ಕೊಡಬೇಕು, ನಾವೇನು ಹೇಳಲಿಕ್ಕಿಲ್ಲ. ದೈವಗಳೇ ಇವರಿಗೆ ಇದು ಕೊಡಬೇಕು, ಈ ಜಾಗ ಇದು ಈಗ ಈ ಥರ ಮಾಡುವವರಿಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.